ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ನಾವು ಊರಿಗೆ ಹೋಗ್ತಿದ್ವಿ ನೋಡಿ, ಒಂದು ಫಂಕ್ಷನ್ ಇತ್ತು. ಅಜ್ಜಿನ ಕರ್ಕೊಂಡು ನಮ್ಮ ಅಮ್ಮನ ಊರಿಗೆ ಹೋಗಿ ಅಲ್ಲೇ ಅಜ್ಜಿನ ಬಿಟ್ಟು ಅಮ್ಮನ ಕರ್ಕೊಂಡು ಫಂಕ್ಷನ್ಗೆ ಹೊರಡೋಣ ಅಂತ ಹೋಗ್ತಿದ್ವಿ ನೋಡಿ. ಇನ್ನೇನು ಸಂಕ್ರಾಂತಿ ಹತ್ರ ಬಂತಲ್ವಾ, ಅಜ್ಜಿ ಅವ್ರ ಊರಲ್ಲಿ ತುಂಬ ಚೆನ್ನಾಗಿ ಸಂಕ್ರಾಂತಿ ಮಾಡ್ತಾರೆ. ನಾನು ಒಂದು ವೇಳೆ ಹೋದರೆ ಅದನ್ನು ಕೂಡ ಲಾಗ್ ಮಾಡಿ ಹಾಕ್ತೀನಿ. ಅವ್ರನ್ನೂ ಕೂಡ ಅಲ್ಲಿ ಬಿಟ್ಟು ಬಂದ್ರೆ ಆಯಿತು, ಹಬ್ಬಕ್ಕೆ ಅವರು ಇದ್ದಂಗೆ ಆಗುತ್ತೆ ಅಂದ್ಬಿಟ್ಟು ಅವ್ರನ್ನೂ ಕರ್ಕೊಂಡು ಹೋಗ್ತಿದ್ದೀನಿ ನೋಡಿ. ನಾನು 4 ಡೇಸ್ಲಿಂದ ನನಗೆ ಲಾಗ್ ಹಾಕೋಕ್ಕಾಗಿರಲಿಲ್ಲ, ಹಾಗಾಗಿ ನಾನು ಇದೇ ತಿರುಗಾಡೋದೇ ಆಗ್ಬಿಟ್ಟಿತ್ತು. ಹಾಗಾಗಿ ನಾನು ಎಲ್ಲನೂ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಒಂದಾಗ ಒಂದು ಅಪ್ಲೋಡ್ ಮಾಡ್ತಿದ್ದೀನಿ ನೋಡಿ. ಇದು 2 ಡೇಸ್ನ ಲಾಗ್ ಆಗಿರುತ್ತೆ ಅಂತ ಹೇಳ್ತೀನಿ. ಸನಿ ಕೂಡ ಹೋಗೋ ಟೈಮಿಗೆ ಮಲ್ಕೊಂಡಿದ್ದ. ಅವನು ಬೆಳಗಿನ ಜಾವನೇ 7 ಗಂಟೆಗೆಲ್ಲ ಹೊರಟಿದ್ವಿ ನಾವು, ಯಾಕಂದರೆ ಅಮ್ಮನ ಊರಿಗೆ ಹೋಗಿ ಅಲ್ಲಿಂದ ಫಂಕ್ಷನ್ಗೆ ಇರೋದ್ರಿಂದ ನಾವು ಬೇಗನೆ ಹೊರಟಿದ್ವಿ ನೋಡಿ. ಅಲ್ಲಿ ಹೋಗಿ ಎಲ್ಲನೂ ಇಬ್ಬರು ರೆಡಿಯಾಗಿ ಸನಿಗೂ ಕೂಡ ರೆಡಿ ಮಾಡಿಸಿ ಮುಂದೆ ಹೋಗ್ತಿದ್ವಿ, ಫಂಕ್ಷನ್ಗೆ ಹೊರಡೋಣ ಅಂತ ಹೋಗ್ತಿದ್ವಿ ನೋಡಿ. ಬಾಯ್ ಸನಿ, ಬಾಯ್. ಹೊರಡ್ತಿದೀವಿ ಇವಾಗ ಫಂಕ್ಷನ್ನಿಗೆ. ಎಲ್ಲ ರೆಡಿ ಆಗಿದೆ ನೋಡಿ. ಅದೊಂದಿಲ್ಲ, ಅದು ಆಯ್ದದು ಏನಿಲ್ಲ, ಇಲ್ಲ ಇಲ್ಲ ಇರ್ತಾಳಲ್ಲ ಇದು ಬರ್ತೀವಿ ಬರೋ ಟೈಮಿ. ಅಜ್ಜಿನ ಬಿಟ್ಟು ಅಮ್ಮನ ಕರ್ಕೊಂಡು ಫಂಕ್ಷನ್ ಇರೋ ಊರಿಗೆ ಹೋಗ್ತಿದ್ದೀವಿ ನೋಡಿ. ಅಲ್ಲಿ ಹೋಗುವಾಗ ನಡ್ಬರ್ಕ ಒಂದು ಹಳ್ಳ ಹೊಳೆ ಅಂತ ಬರುತ್ತೆ. ಬೆಳಗಿನ ಜಾವೆಲ್ಲ ನೋಡೋಕೆ ತುಂಬಾ ಪ್ರಶಾಂತವಾಗಿತ್ತು. ಅಲ್ಲೊಂದು ಸ್ವಲ್ಪ ಕಾರ್ ಡ್ರಾಪ್ ಮಾಡಿ ಒಂದು ಸ್ವಲ್ಪ ನೋಡಿಕೊಂಡು ಬಂದ್ವಿ ನೋಡಿ. ಅಲ್ಲಿ ಏನಪ್ಪ ಅಂತಂದರೆ ಮೋಡ ನೋಡ್ತಿರ್ಬೋದು ನಾವು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಫೈನಲಿ ಫಂಕ್ಷನ್ ಮನೇನು ಬಂತು, ಹುಡ್ಕೊಂಡು ಕೇಳಿಕೊಂಡು ಬಂದ್ವಿ ಫೈನಲ್ ಆಗಿ. ಅಲ್ಲಿ ಕೂಡ ತೊಟ್ಲುಕರಣ ಫಂಕ್ಷನ್ನು ಪಾಪುದು ಫೋಟೋ ಏನು ತೋರಿಸ್ತಿಲ್ಲ, ವಿಡಿಯೋ ಏನು ನದ್ರ ಆಗ್ಬೋದು ಅಂತೇಳಿ. ಹಾಗಾಗಿ ಸನಿ ನೋಡ್ತಿರ್ಬೋದು, ಪಾಪು ಒಳಗಡೆ ಮಲ್ಕೊಂಡಿತ್ತು. ಮುಟ್ಬೇಕಂತೇಳಿ ಇದು ಮಾಡ್ತಾ ಇದ್ದ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು, ಫಂಕ್ಷನ್ ಕೂಡ ತುಂಬಾ ಚೆನ್ನಾಗಾಯಿತು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಹೊರಡೋಣ ಅಂತೇಳಿ ಊಟ ಮಾಡೋಕ್ಕೆ ಹೋಗ್ತಿದ್ದೀವಿ ನೋಡಿ. ಫಂಕ್ಷನ್ ತುಂಬಾ ಚೆನ್ನಾಗಾಯಿತು, ಊಟ ಕೂಡ ತುಂಬಾ ಚೆನ್ನಾಗಾಗಿತ್ತು. ಎಲ್ಲ ಮುಗಿಸ್ಕೊಂಡು ಫೈನಲ್ ಆಗಿ ಮತ್ತೆ ಅಮ್ಮನ ಊರಿಗೆ ಹೋಗಿ ಅಮ್ಮನ ಬಿಟ್ಟು ನಮ್ಮ ಮನೆಗೆ ಬರೋಷ್ಟಿಗೆ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು. ರಾತ್ರಿ 8 ಎಲ್ಲ ಆಗಿಬಿಟ್ಟಿತ್ತು. ಫುಲ್ ಸುಸ್ತಾಗಿತ್ತು. ಇನ್ನೇನು ಬೆಳಗ್ಗೆ ಎದ್ದೇಳೋಣ, ಫುಲ್ ಸುಸ್ತಾಗಿದೆ ನಾವು ಅಂತಂದರೆ ಸನಿ ಕೇಳಬೇಕಲ್ವ, ಅವನದು ಫುಲ್ ಜೋಶ್ ಟೈಮ್. ನಮ್ಮಿಬ್ಬರಿಗೆ ಫುಲ್ ಸುಸ್ತಾಗಿದ್ದರೆ ಅವನಿಗೆ ಫುಲ್ ಆಟ ಆಡೋದು ಹತ್ಬಿಟ್ಟಿತ್ತು. ಹಾಗಾಗಿ ಅವನ್ನ ಆಟ ಆಡಲಿ ಅಂತೇಳಿ ಬಿಟ್ಟು ನೋಡ್ಕೊತ ಕುಂತ್ಬಿಟ್ಟಿದ್ವಿ. ಇನ್ನು ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ ನೋಡಿ. ರಾತ್ರಿ ಎಲ್ಲ ಮಲ್ಕೊಂಡು ಎದ್ದ ತಕ್ಷಣವೇ ಹಾಗೆ ಬಿಟ್ಬಿಟ್ಟಿದ್ವಿ. ಮನೆಯೆಲ್ಲ ಫುಲ್ ಗಲೀಜಾಗ್ಬಿಟ್ಟಿತ್ತಲ್ವ, ತುಂಬಾ ಟಯರ್ಡ್ ಬೇರೆ ಆಗಿತ್ತಲ್ವ. ಹಾಗಾಗಿ ಬೆಳಗ್ಗೆನೇ ಎದ್ಬಿಟ್ಟು ಮನೆಯೆಲ್ಲ, ಬೆಳಗ್ಗೆ ಅಂದ್ರೂ ಲೇಟಾಗಿ ಎದ್ಬಿಟ್ವಿ. 8 ಗಂಟೆಗೆಲ್ಲ ಎದ್ದು ಸನಿಗೆ ಒಂದು ಕಡೆ ಕುಂದ್ರಿಸಿ ನಾನೆಲ್ಲನೂ ಕ್ಲೀನ್ ಮಾಡ್ಕೊತಿದ್ದೆ ನೋಡಿ. ನಿನ್ನೆ ಎಲ್ಲ ಆಟ ಸಾಮಾನು ಹಾಕಿ ಗಲೀಜು ಮಾಡಿಟ್ಟಿದ್ದೆ, ಅದನ್ನೆಲ್ಲ ತೆಗೆದು ನೀಟಾಗಿ ಮನೆಯೆಲ್ಲ ಕಸ ಬಳಿದು ಒರೆಸಿ ಇದು ಮಾಡಿದ್ರಾಯ್ತು ಅಂತೇಳಿ ಮನೆಯೆಲ್ಲ ಕಸ ಬಳಿತಾ ಇದ್ದೀನಿ ನೋಡಿ. ಬೆಳಗ್ಗೆನೆ ನನ್ನ ಜೊತೆನೇ ಎದ್ಬಿಡ್ತಾನೆ. ನಾನು ಯಾವಾಗ ಎದ್ದೇಳ್ತೀನೋ ಅವಾಗೆ ಎದ್ಬಿಡ್ತಾನೆ ನೋಡಿ, ನನ್ನ ಜೊತೆನೇ ಹಂಗೆ ತಿರುಗಾಡ್ತಾ ಇರ್ತಾನೆ ಹಿಂದಿಂದಾನೆ. ಹಾಗೆ ಕಸ ಎಲ್ಲ ಬಳಿದ ತಕ್ಷಣ ಅವನಿಗೆ ಏನಾದರೂ ಮಾಡಿಕೊಡೋಣ ಅಂತೇಳಿ ಕಿಚನ್ಗೆ ಬಂದು ಕಿಚನ್ ಎಲ್ಲ ನೀಟಾಗಿ ಒರೆಸ್ಕೊಂಡು, ನಿನ್ನೆ ಎಲ್ಲ ಹೋಗಿದ್ವಲ್ಲ, ನಿನ್ನೆ ಎಲ್ಲ ಅಡುಗೆನೇ ಮಾಡಿರಲಿಲ್ಲ. ಹಾಗಾಗಿ ನೀಟಾಗಿ ಒರೆಸ್ಕೊಂಡ್ರಾಯ್ತಂತ ಒರೆಸ್ಕೊತಾ ಇದ್ದೀನಿ ನೋಡಿ. ಇನ್ನೇನಪ್ಪ ಅಂತಂದರೆ ಅವನೇನು ಹಣ್ಣು ಬೇಕಂತಿದ್ನಲ್ವ, ಹಾಗಾಗಿ ನಿನ್ನೆ ಬರುವಾಗ ಹಣ್ಣು ತೊಗೊಂಡು ಬಂದಿದ್ವಿ. ಅದನ್ನು ಕೊಟ್ಬಿಟ್ರಾಯ್ತು. ಅವನಿಗೆ ಇನ್ನೊಂದು ಸ್ವಲ್ಪ ಲೇಟಾಗಿ ಹಣ್ಣು ತಿಂದಮೇಲೆ ಇನ್ನೊಂದು 1/2 hour ಏನೋ ಅವ್ನು ತಿನ್ನಲ್ಲಲ್ವ, ಹಾಗಾಗಿ ಆಮೇಲೆ ಮಾಡಿದ್ರಾಯ್ತಂತೇಳಿ ಅಂದ್ಕೊಂಡು ಮನೆ ಒರೆಸ್ಕೊತಾ ಇದ್ದೀನಿ ನೋಡಿ. ನಿನ್ನೆ ಬರುವಾಗ ಹಣ್ಣು ತೊಗೊಂಡು ಬಂದಿದ್ವಿ. ಸನಿಗೆ ಅವನಿಗೆ ಕಂಪಲ್ಸರಿ ಬಾಳೆಹಣ್ಣು ಬೇಕು. ಅವ್ನು ಬೆಳಗ್ಗೆ ಇಲ್ಲ, ಮಧ್ಯಾಹ್ನ ಇಲ್ಲ, ಸಾಯಂಕಾಲ 3 ಟೈಮಲ್ಲಿ ಒಂದು ಟೈಮ್ ಹಣ್ಣು ಕೇಳ್ತಾನೆ ಅವನು. ಹಾಗಾಗಿ ಬರುವಾಗನೇ ಹಣ್ಣು ತೊಗೊಂಡು ಬಂದಿದ್ವಿ. ಅವ್ನು ಬೆಳಗ್ಗೆನೇ ಹಣ್ಣು ಕೇಳಿದ್ನಲ್ವ, ಅವನಿಗೊಂದು ಹಣ್ಣು ಕೊಟ್ಟು ಆಮೇಲೆ ಹಣ್ಣಿನ ಬುಟ್ಟಿಯಲ್ಲಿ ತೆಗೆದಿಡ್ತಿದ್ದೀನಿ ನೋಡಿ. ಯಾಕಂದರೆ ಪ್ಲಾಸ್ಟಿಕಲ್ಲಿ ಇಡೋದ್ರಿಂದ ಅವು ಬೇಗನೆ ಇದಾಗೋಗುತ್ತಂತೇಳಿ ಬುಟ್ಟೀಲಿ ಇಡ್ತಿದ್ದೀನಿ.
ನನಗೂ ಹಶ್ವೇನಿರಲಿಲ್ಲ, ಹಂಗಾಗಿ ನಾನು ಕೂಡ ಅದೇ ಬನಾನಾ ಜ್ಯೂಸ್ ಮಾಡ್ಕೊಂಡು ಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ ನೋಡಿ. ಯಾಕೆಂದ್ರೆ ಬೆಳಗ್ಗೆನೇ ಹಶ್ವೇ ಆಗಿರಲಿಲ್ಲ, ಹಂಗಾಗಿ ಅವನು ಹಾಫ್ ಬಾಳೆಹಣ್ಣು ತಿಂದು ಹಾಫ್ ಬಾಳೆಹಣ್ಣು ತೊಗೊಂಡು ಬಂದು ಕೊಟ್ಟ. ಅವನಿಗೂ ಆಗುತ್ತೆ ನನಗೂ ಆಗುತ್ತೆ ಅಂದ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ ನೋಡಿ. ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡೋರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆದಷ್ಟು ನಾನು ಡೈಲಿ ವ್ಲಾಗ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಆಗ್ತಿಲ್ಲ, ಯಾಕಂದರೆ ಸನ್ನಿ ಇರೋದ್ರಿಂದ ನನಗೆ ಡೈಲಿ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ವಿಡಿಯೋ ಅಂತ ಕಂಪಲ್ಸರಿ ನಾನು ಡೈಲಿ ವಿಡಿಯೋ ಮಾಡ್ಕೊಂಡಿರ್ತೀನಿ, ಬಟ್ ನನಗೆ ಎಡಿಟಿಂಗ್ ಮಾತ್ರ ಲೇಟಾಗಿ ಮಾಡೋಕ್ಕಾಗ್ತಿದೆ. ಇನ್ನೇನಪ್ಪ ಅಂದರೆ ಇತ್ತೀಚೆಗೆ ಮದುವೆ ಫಂಕ್ಷನ್ಸ್ ಅಂತ ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ವಾ, ಹಾಗಾಗಿ ಒಂದಾಗಿ ಒಂದು ಹೋಗ್ತಾನೇ ಇರ್ತೀನಿ. ಹಂಗಾಗಿ ನನಗೆ ಎಡಿಟಿಂಗ್ ಮಾಡೋಕ್ಕೆ ಕಷ್ಟ ಆಗ್ತಿದೆ. ನಮ್ಮ ಮನೇಲಿ ಬೇರೆ ತುಂಬಾ ಫಂಕ್ಷನ್ ಇರುತ್ತೆ, ಹಂಗಾಗಿ ಎಲ್ಲನೂ ಇದು ಮಾಡಿಕೊಂಡು ಹಾಗೆ ವಿಡಿಯೋನು ಎಡಿಟ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಾನು ಆಲ್ಮೋಸ್ಟ್ ಅಲ್ಲಿ ಸಕ್ಕರೆ ಹಾಕಲ್ಲ ಬನಾನಾ ಜ್ಯೂಸಿಗೆ. ನಾನು ಯಾವಾಗಲೂ ಯಾಕಂದರೆ ಸ್ವಲ್ಪ ನನಗೆ ಹೆವಿ ಸ್ವೀಟ್ ಅನಿಸ್ಬಿಡುತ್ತೆ, ಜೇನುತುಪ್ಪ ಹಾಕ್ಕೊತೀನಿ, ಅದು ಖಾಲಿ ಇರೋದ್ರಿಂದ ಹಾಕ್ಕೊಂಡೆ. ಹಾಗೆ ನೋಡ್ತಿರ್ಬೋದು ಇಲ್ಲಿ ಸನಿ ಕೂಡ ಹಿಂದೆನೇ ಇರ್ತಾನೆ ನನಗೆ. ನಾನು ಯಾವಾಗಲೂ ನನ್ನ ಜೊತೆ ಅವ್ನು ಇನ್ನೊಂದು ಏನಪ್ಪ ರಿಸ್ಕ್ ಇಲ್ಲ ಅಂದರೆ, ಅವನು ಎಲ್ಲೇ ಹೋದರೂ ನನ್ನ ಹಿಂದೆನೇ ಇರ್ತಾನೆ. ಅವನು ಆ ಥರ ಏನು ಫುಲ್ ಕಿತಾಪತಿ ಏನು ಮಾಡೋದಿಲ್ಲ, ಸದ್ಯಕ್ಕಂತೂ ಏನೂ ಮಾಡಿಲ್ಲ. ಅದೇ ಜ್ಯೂಸ್ ಮಾಡ್ಕೊತಾ ಇದ್ನಲ್ವ, ಅವನು ಸ್ವಲ್ಪ ಕುಡಿಸ್ಬಿಟ್ರೆ ಆಯ್ತು ಅಂತೇಳಿ ಸಪ್ರೇಟ್ ಹಾಕಿ ಕೊಟ್ಟಿದ್ದೆ. ಅವನು ಯಾಕೇನು ತಿನ್ನಲಿಲ್ಲ, ಹಾಗಾಗಿ ಅವನಿಗೂ ಅಡುಗೆ ಮಾಡಿಬಿಡೋಣ. ಅವನೇನು ತಿನ್ನಲಿಲ್ಲ, ಹಾಫ್ ಬಾಳೆಹಣ್ಣು ತಿಂದ, ಜ್ಯೂಸ್ ಕೂಡ ಕುಡಿಲಿಲ್ಲ ಅವನು. ಹಾಗಾಗಿ ಹಾಫ್ ಬಾಳೆಹಣ್ಣು ಇದು ತಿಂದಿರೋದ್ರಿಂದ ಅವನಿಗೂ ಕೂಡ ಏನಾದರೂ ಅಡುಗೆ ಮಾಡಿಬಿಡೋಣ ಅಂತೇಳಿ ಅಂದ್ಕೊಂಡು ನಾನು ಮೊದಲಿಗೆ ಜ್ಯೂಸ್ ಕುಡಿದ್ಬಿಟ್ಟು ಸ್ವಲ್ಪ ನನಗೆ ಎನರ್ಜಿ ಬರುತ್ತಲ್ವ, ಆಮೇಲೆ ಅವನಿಗೆ ಏನಾದರೂ ಮಾಡಿ ತಿನ್ನಿಸೋಣ ಅಂತೇಳಿ ಜ್ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಫೈನಲ್ಲಾಗಿ ಜ್ಯೂಸ್ ಕುಡಿತಾ ಇದ್ದೀನಿ ಮಾಡಿಕೊಂಡು. ಅವನಿಗೂ ಕುಡ್ಸೋಕೆ ನೋಡಿದೆ, ಅವನೇನೋ ಕುಡಿತಾ ಇರಲಿಲ್ಲ. ಇರಲಿ ಬಿಡು ಪರವಾಗಿಲ್ಲ, ಅವನಿಗೆ ಉಪ್ಪಿಟ್ಟು ಮಾಡಿಬಿಟ್ರೆ ಆಯ್ತು ಅಂತೇಳಿ ಉಪ್ಪಿಟ್ಟು ಮಾಡ್ತಿದ್ದೀನಿ ನೋಡಿ. ನಂದು ಬೆಳಗಿನ ರೊಟೀನು ಡೈಲಿ ಬೆಳಗಿನ ರೊಟೀನ್ ಇದಾಗಿರುತ್ತೆ ನೋಡಿ. ಇದಾದ ತಕ್ಷಣವೇ ನಾನು ಸ್ನಾನ ಮಾಡಿ ಪೂಜೆ ಮಾಡ್ತೀನಿ. ಅವನಿಗೆ ಮೊದಲು ನಾನು ಊಟ ಕೊಟ್ಬಿಡ್ತೀನಿ. ಒಂದೊಂದು ದಿನ ಅವ್ನು ಮಲ್ಕೊಂಡಿದ್ನಂದರೆ ನಾನು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡ್ಕೊಂಡು ಬಿಡ್ತೀನಿ. ಬಟ್ ನನ್ನ ಜೊತೆಗೆ ಎದ್ದಿದ್ನಂದರೆ ಅವನಿಗೆ ಮೊದಲು ಊಟ ಕೊಟ್ಟು ನೆಕ್ಸ್ಟ್ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೊತೀನಿ. ಯಾಕಂದರೆ ಅವನು ಉಪವಾಸ ಇರೋದು ಬೇಡ ಅಂತ, ಸ್ವಲ್ಪ ಪೂಜೆ ಲೇಟ್ ಆದರೂ ಪರವಾಗಿಲ್ಲ ಅಂತೇಳಿ ಅವನಿಗೆ ಮೊದಲು ಊಟ ಕೊಟ್ಬಿಡ್ತೀನಿ ನಾನು. ಉಪ್ಪಿಟ್ಟು ಮಾಡ್ತಿದ್ದೆ ನೋಡಿ, ಅವ್ನ ಫೇವ್ರೆಟ್ ಫುಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವನಿಗೆ ಅವನು ಒಂಥರ ಲೇಜಿ ಅಂತಲೇ ಹೇಳ್ಬೋದು. ಹಿಂಗೆ ಫುಲ್ ತಿನ್ನೋಕೆ ಫುಲ್ ಇದು ಮಾಡ್ತಾನೆ. ಇದಂದರೆ ಮೆತ್ತಗೆ ಮಾಡಿದರೆ ನುಂಗ್ಕೊಂಡು ಬಿಡ್ಬೋದು ಅಂತೇಳಿ ಅವನು ಇಷ್ಟಪಡ್ತಾನೆ ನೋಡಿ. ಅವನಿಗೂ ಮಾಡಿ ಊಟ ಮಾಡಿಸಿದೆ. ಕೊನೆಗೆ ಅವ್ನು ಅಳ್ತಾ ಇದ್ದ, ಯಾಕಂದರೆ 3 days ಕಂಟಿನ್ಯೂ ಅವ್ರ ಪಪ್ಪ ಜೊತೆಗೆ ಇದ್ರಲ್ವ. ಇವತ್ತು ಅವರು ಶಾಪಿಗೆ ಹೋಗಿರೋದ್ರಿಂದ ಅವನು ನೆನ್ಪು ಮಾಡ್ಕೊಂಡು ಅಪ್ಪ ಎಲ್ಲಿ ಅಂತ ಅಳ್ತಾ ಇದ್ದ. ಸಮಾಧಾನ ಮಾಡ್ತಾ ಇದ್ದೆ ನೋಡಿ. ಹೇಳಿದ್ರೆ ಅರ್ಥ ಮಾಡ್ಕೊತಾನೆ. ಒಂದ್ಸಲ ಫುಲ್ ಮೂಡು ಅಪ್ಸೆಟ್ ಆಗಿಬಿಟ್ರೆ ತುಂಬ ಸತಾಯಿಸ್ಬಿಡ್ತಾನೆ ಅವ್ರ ಅಪ್ಪ ನೆನೆಸ್ಕೊಂಡು. ಹಾಗೆ ಸಮಾಧಾನ ಮಾಡ್ತಾ ಇದ್ದೆ ನೋಡಿ. ಕೇಳ್ತಾ ಇದ್ದ, ಸಾಯಂಕಾಲ ಬರ್ತಾರಾ ಅಜ್ಜಿನ ಬೇರೆ ಊರಲ್ಲಿ ಬಿಟ್ಟು ಬಂದಿದ್ವಲ್ವ, ಅಜ್ಜಿಯಲ್ಲಿ ಹಾಗೆ ಹೀಗೆ ಅಪ್ಪ ಕಾಲ್ ಮಾಡು ಅಂತಿದ್ದ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.